ಕಥಾ ಮಾಧ್ಯಮಕ್ಕೆ ಸ್ವಾಗತ. ಗಂಗಾ ನದಿ ದಂಡೆಯ ಹಳ್ಳಿ ಒಂದರಲ್ಲಿ ಅನೇಕ ರೈತ ಕುಟುಂಬಗಳು ವಾಸವಾಗಿದ್ವು. ಅಲ್ಲಿ ಹಾಲು ಮಾರುವ ಒಬ್ಬ ರೈತನಿದ್ದ. ಆತನೇ ಜನಾರ್ದನ. ಆತನ ಬಳಿ ಅನೇಕ ಆಕಳು ಎಮ್ಮೆಗಳಿದ್ವು. ದಿನವೂ ಹಾಲನ್ನು ಕರೆದು ನಗರಕ್ಕೆ ಕೊಂಡು ಮಾರ್ತಾ ಇದ್ದ. ಹೆಂಡತಿ ಹಾಗೂ ಒಬ್ಬಳು ಮಗಳೊಂದಿಗೆ ಜೀವನ ಸಾಗಿಸ್ತಾ ಇದ್ದ. ಸುಮಾರಿಗೆ ಹಣವನ್ನು ಕೂಡ ಉಳಿತಾಯ ಮಾಡಿಟ್ಟಿದ್ದ. ಮನುಷ್ಯನಿಗೆ ದಿನ ಹೋದಂತೆ ಆಸೆ ಕೂಡ ಜಾಸ್ತಿ ಎಂಬಂತೆ ಈತನಲ್ಲೂ ದಿನ ಕಳೆದಂತೆ ದುರಾಸೆ ಉಂಟಾಯಿತು. ಹಾಗಾಗಿ ಹಾಲಿಗೆ ನೀರನ್ನು ಬೆರೆಸಿ ಮಾರಲು ಶುರು ಹಚ್ಕೊಂಡ. ಇದನ್ನೆಲ್ಲ ಹೆಂಡತಿ ಹಾಗೂ ಮಗಳಿಗೆ ಗೊತ್ತಾಗದ ರೀತಿಯಲ್ಲಿ ಮಾಡ್ತಿದ್ದ. ಪ್ರತಿದಿನ ಆತ ಗಂಗಾ ನದಿಯನ್ನು ದಾಟಿ ನಗರಕ್ಕೆ ಹೋಗಬೇಕಾಗಿತ್ತು. ಹೀಗೆ ದೋಣಿಯಲ್ಲಿ ನದಿ ದಾಟುವಾಗ ಹಾಲಿಗೆ ಸಾಕಷ್ಟು ನೀರು ಬೆರೆಸ್ತಾ ಇದ್ದ. ಪ್ರಾಪ್ತ ವಯಸ್ಸಿಗೆ ಬಂದ ಮಗಳ ಮದುವೆಗೆ ಸಿದ್ಧತೆ ನಡೆಸಿದ. ಒಳ್ಳೆಯ ವರವನ್ನು ಕೂಡ ಹುಡುಕಿ ವಿವಾಹದ ದಿನವನ್ನು ನಿಶ್ಚಯಿಸಿದ. ಜನಾರ್ದನನ ಹೆಂಡತಿ ಆತನಲ್ಲಿ ಹೇಳ್ತಾಳೆ, ಮದುವೆ ಹತ್ತಿರ ಬರ್ತಾ ಇದೆ, ಬಟ್ಟೆ ಆಭರಣಗಳನ್ನೆಲ್ಲ ಖರೀದಿಸಬೇಕು. ನಗರದ ಗ್ರಾಹಕರು ನಿಮ್ಮಿಂದ ತೆಗೆದುಕೊಂಡ ಸಾಲವನ್ನು ವಸೂಲು ಮಾಡಿ, ಸಾಕಷ್ಟು ಹಣ ಸಿಗತ್ತೆ. ಜನಾರ್ದನ ನಗರದಲ್ಲಿ ಕೆಲವು ಗ್ರಾಹಕರಿಗೆ ಸಾಲವಾಗಿ ಹಾಲು ಕೊಡ್ತಾ ಇದ್ದ. ತನಗೆ ಬೇಕೆನಿಸಿದಾಗ ಹಣವನ್ನು ವಸೂಲಿ ಮಾಡ್ತಾ ಇದ್ದ. ಹೆಂಡತಿ ಹೇಳಿದ ಮಾತು ಆತನಿಗೆ ಸರಿ ಅನ್ನಿಸಿತು. ನಗರದ ಗ್ರಾಹಕರಿಂದ ಹಣ ವಸೂಲಿ ಮಾಡಿದ. ದೊಡ್ಡ ಮೊತ್ತದ ಹಣ ಕೈ ಸೇರಿತು. ಮಗಳಿಗೆ ಬೇಕಾದ ಒಡವೆ ವಸ್ತ್ರಗಳನ್ನೆಲ್ಲ ಖರೀದಿಸಿದ. ಸಂಜೆ ಆಗ್ತಾ ಇತ್ತು. ಬೇಗ ಬೇಗನೆ ದೋಣಿಯ ಬಳಿ ಬಂದ. ದೋಣಿ ಗಂಗಾ ನದಿಯಲ್ಲಿ ತೇಲಿತು. ಸ್ವಲ್ಪ ದೂರ ಬರುತ್ತಿದ್ದಂತೆ ದೊಡ್ಡ ಸುಳಿಯೊಂದಕ್ಕೆ ಸಿಲುಕಿ ದೋಣಿ ಮಗುಚಿಕೊಂಡಿತು. ಜನಾರ್ದನ ನೀರಿಗೆ ಬಿದ್ದ. ಅವನು ಮಗಳಿಗಾಗಿ ತಂದ ಎಲ್ಲ ವಸ್ತ್ರಾಭರಣಗಳು ನೀರು ಪಾಲಾದವು. ತುಂಬ ಪ್ರಯಾಸದಿಂದ ನದಿಯಲ್ಲಿ ಈಜಿಕೊಂಡು ಮನೆಗೆ ಬಂದು ಸೇರಿದ. ನಡೆದ ಎಲ್ಲ ಸಂಗತಿಯನ್ನ ಪತ್ನಿ ಹಾಗೂ ಮಗಳಿಗೆ ಹೇಳ್ತಾನೆ. ಅವರಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದ ಹಾಗಾಯಿತು. ಜನಾರ್ದನ ಅವರನ್ನು ಸಮಾಧಾನಪಡಿಸಿ ಹೇಳಿದ, ನಾನು ಗ್ರಾಹಕರಿಗೆ ಅನ್ಯಾಯ ಮಾಡಿ ಮೋಸದಿಂದ ಹಣ ಗಳಿಸಿದೆ. ದಿನವೂ ಗಂಗಾ ನದಿಯಲ್ಲಿನ ನೀರನ್ನು ಹಾಲಿಗೆ ಬೆರೆಸ್ತಾ ಇದ್ದೆ. ನೀರಿನ ದುಡ್ಡು ನೀರು ಪಾಲಾಯಿತು. ಗಂಗೆ ಆಕೆಯ ಪಾಲಿನ ಹಣವನ್ನು ಆಕೆಯೇ ವಸೂಲಿ ಮಾಡಿದ್ಲು. ಈಗ ಮನೆಯಲ್ಲಿ ಉಳಿದ ಹಣ ಮಾತ್ರ ಹಾಲಿನದು. ಹಾಲಿನ ದುಡ್ಡು ಹಾಲಿಗೆ, ನೀರಿನ ದುಡ್ಡು ನೀರಿಗೆ. ಜನಾರ್ದನನ ಮೋಸ ತಿಳಿದು ಆತನ ಹೆಂಡತಿ ಮಗಳಿಗೆ ಅವನ ಮೇಲೆ ತುಂಬ ಕೋಪ ಬಂತು. ಅವನನ್ನು ಮನಬಂದಂತೆ ನಿಂದಿಸಿದರು. ತಪ್ಪು ಮಾಡಿದ್ದ ಜನಾರ್ದನ ಮೌನವಾಗಿ ತಲೆ ತಗ್ಗಿಸಿ ನಿಂತಿದ್ದ. ಇದು ಮನುಕುಲದ ಮನದಾಳದ ಮಾತು. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.